ಅತಿ ಹೆಚ್ಚು ರೈತ ಆತ್ಮಹತ್ಯೆ ಪ್ರಕರಣಗಳು ರೈತರು ಆತ್ಮಹತ್ಯೆಯಾದಾಗ ಅರ್ಜಿಗಳನ್ನು ತಡವಾಗಿ ಕೊಟ್ಟಾಗ ಯಾವುದೇ ರೀತಿ ಪರಿಹಾರ ಕೊಡದೇ ಇರುವುದನ್ನು ರೈತ ಸಂಘ ಖಂಡಿಸುತ್ತದೆ. ಹಾನಗಲ್ ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಹೇಳಿಕೆ ನೀಡಿರುವ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಮರಿಗೌಡ ಪಾಟೀಲ್, ಹಾನಗಲ್ ತಾಲೂಕಿನ ನಿಂಗಪ್ಪ ವಾಲಿಕಾರ್ ಅನ್ನೋ ರೈತನ ಆತ್ಮಹತ್ಯೆಯಾದ ಅರ್ಜಿಯನ್ನ 6 ತಿಂಗಳ 3 ದಿನದ ನಂತರ ಕೊಟ್ಟಿದ್ದು, ಆತ್ಮಹತ್ಯೆಯಾದ ರೈತನಿಗೆ ಯಾವುದೇ ಪರಿಹಾರ ನೀಡಿಲ್ಲ. ಆ ರೈತನ ಮನ್ಯಾಗ ಶೋಕ್ ಆಗಿರ್ತೈತಿ. ಆ ರೈತ ಆತ್ಮಹತ್ಯೆ ಮಾಡಿಕೊಂಡಾಗ ಸಣ್ಣ ಸಣ್ಣ ಮಕ್ಕಳು ಇರ್ತಾವು, ಮತ್ತು ಅದರಲ್ಲಿನ ಆ ಹೆಣ್ಮಕ್ಳು ಹೊರಗೆ ಬರ್ತಿರಲ್ಲ, ಆಮೇಲೆ ಅವ್ರಿಗೆ ಅರಿವಿರಲ್ಲ. ಅದಕ್ಕೆ ತಡ ಆಗಿರ್ತೈತೆ ಹೊರತು ಮತ್ತೆ ಅದಕ್ಕೂ ಇಲ್ಲ. ಅದಕ್ಕೆ ಕನ್ಸಿಡರ್ ಮಾಡಿ ಈ ಒಂದು ವಿಚಾರನ ಏನು ರೈತ ಆತ್ಮಹತ್ಯೆ ಆದವಾಗ ಅದಕ್ಕೆ ಅರ್ಜಿ ಕೊಡಬೇಕು ಇಷ್ಟು ದಿವಸದೊಳಗೆ ಅನ್ನೋಂಥದ್ದನ್ನು ತೆಗೆದು ಹಾಕಬೇಕು ಅನ್ನೋಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿ ತಿಳಿಸಿದ್ವಿ. ಆದರೆ ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಆಡಳಿತಕ್ಕೂ ತಿಳಿಸಿದರೂ ಸಹ ಪರಿಹಾರ ನೀಡಿಲ್ಲ. ರೈತನ ಮನೆಯಲ್ಲಿ ಆತ್ಮಹತ್ಯೆಯಾದಾಗ ಅವರ ಮನೆಯಲ್ಲಿ ಶೋಕದ ವಾತಾವರಣ ಇರುತ್ತದೆ. ಅವರ ಮನೆ ಹೆಣ್ಣು ಮಕ್ಕಳು ಹೊರಗೆ ಬರುವುದು ಕಷ್ಟ ಆಗಿರುತ್ತೆ, ಅರ್ಜಿ ಕೊಡುವುದು ಕಷ್ಟಕರವಾಗಿರುತ್ತೆ. ಇದೇ ಕಾರಣದಿಂದ ಅರ್ಜಿ ತಡವಾಗಿ ಬರುತ್ತದೆ. ರೈತ ಆತ್ಮಹತ್ಯೆಯಾದಾಗ ಇಷ್ಟೇ ದಿನದಲ್ಲಿ ಅರ್ಜಿ ತಂದು ಕೊಡಬೇಕು ಎನ್ನುವ ಷರತ್ತುಗಳನ್ನು ತೆಗೆದುಹಾಕಬೇಕು ಎಂದು ಕಳೆದ ಬಾರಿ ಮುಖ್ಯಮಂತ್ರಿಯವರಿಗೆ ಹೇಳಿದ್ರೂ ಸಹ ಯಾವುದೇ ರೀತಿಯ ಬದಲಾವಣೆಯಾಗಿಲ್ಲ ಎಂದರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಹಾವೇರಿ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರೈತ ಆತ್ಮಹತ್ಯೆಗಳು ಆಗಕ್ಕಂತಿದ್ದು. ಈ ವಿಚಾರವಾಗಿ ರೈತರ ಆತ್ಮಹತ್ಯೆಗಳಾದವಾಗ ಆ ರೈತರು ಅರ್ಜಿ ಕೊಡಬೇಕು ಅನ್ನೋಂಥದ್ದನ್ನು ಸುತ್ತೋಲೆ ಒಳಗಿಟ್ಟು ಅಂಥ ಪ್ರಕರಣಗಳನ್ನು ತಡವಾಗಿ ಕೊಟ್ಟಂಥ ಪ್ರಕರಣಗಳನ್ನು ಯಾವುದೇ ರೀತಿ ಅವರಿಗೆ ಪರಿಹಾರ ಕೊಡದೇ ಇರೋಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತೈತಿ. ಈಗ ಹಾನಗಲ್ ತಾಲೂಕಿನಲ್ಲಿಯೂ ಕೂಡ ನಿಂಗಪ್ಪ ವಾಲಿಕಾರ್ ಅಂತ ಶಂಕರಿಕೊಪ್ಪದ ರೈತ 6 ತಿಂಗಳ 3 ದಿವಸ ತಡೆದು ಅರ್ಜಿ ಕೊಟ್ಟಾನ, ಇವಂಗೆ ಪರಿಹಾರ ಕೊಟ್ಟಿಲ್ಲ. ಇಂಥ ಪ್ರಕರಣಗಳನ್ನು ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಆಡಳಿತಕ್ಕೂ ತಿಳಿಸಿದ್ರೂ ಕೂಡ ಪರಿಹಾರ ಆಗಿಲ್ಲ. ಅದಕ್ಕೆ ಕಳೆದ ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಹಾವೇರಿಗೆ ಬಂದವಾಗ ಅವರಿಗೆ ಇದನ್ನೆಲ್ಲ ಇಂಥ ಪ್ರಕರಣಗಳನ್ನು ತೋರಿಸಿ ಅದಕ್ಕೆ ಪೊಲೀಸ್ FIR ಏನಾಗಿರ್ತೈತಲ್ಲ ಅದ್ರ ಮೇಲೆ ಆ ರೈತ ಆತ್ಮಹತ್ಯೆ ಆದಂಥದ್ದು ಉಳಿದಂಥವು ಏನು ಅದಕ್ಕೆ ನಿರ್ಬಂಧನೆ ಅದಾವು, ಏನು ಕಾನೂನು ಚೌಕಟ್ಟಿನಾಗ ಅದಾವು ಅವನ್ನೆಲ್ಲ ಅನುಸರಿಸ್ರಿ.